ನಿಮ್ಮಿಬ್ರು ಆಸ್ತಿನ ಒಟ್ಟಿಗೆ ಸೇರ್ಸಿದ್ರೆ ಅವನಿಗಿರೋ ಆಸ್ತಿಲಿ ಕಾಲ್ ಭಾಗ ಸರ್ತೋಗಲ್ಲ. ಸಾವಿರಾರು ಕೋಟಿ ಹೊಡಿ ಅವನು. ತನ್ನೆಲ್ಲ ಸುಖನು ಬಿಟ್ಟು ಗುರ್ತು ಪರಿಚಯ ಇಲ್ದೇವೆ ಇರೋ ನಿನ್ನ ಮಗಳಿಗೋಸ್ಕರ ಇಲ್ಲಿವರೆಗೂ ಬಂದ. ಅಯ್ಯಯ್ಯಯ್ಯೋ, ಹುಚ್ಚರ್ ಸತ್ಯ ಆಗಿದ್ದ ಈ ಮನೇನ ನಂದು ಗೋಕುಲ ಮಾಡ್ದ, ಬೃಂದಾವನ ಮಾಡ್ದ. ಅವನ ಅಜಾತ ಶತ್ರು ಕಣೋ. ಅವನ್ನ ಪ್ರೀತಿಸಲೇ ಇರೋ ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಸ್ವಾಮಿ ದೇವೇಂದ್ರಪ್ಪನವ್ರೆ, ನಿಮ್ಮ ಮಗನ ಕೂರಿಸಿ ಹಾಲಲ್ಲಿ ಅಭಿಷೇಕ ಮಾಡಬೇಕಾಗಿತ್ತು. ನಾವು ಅವಿವೇಕಿಗಳು ಸ್ವಾಮಿ, ಅವಿವೇಕಿಗಳು. ರಕ್ತದಲ್ಲಿ ಅಭಿಷೇಕ ಮಾಡ್ಬಿಟ್ವಿ.